ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ತಾಲೂಕಿನಲ್ಲಿರುವಂತಹ ಸರ್ಕಾರಿ ಶಾಲೆ ಅತ್ಯಂತ ಶಿಥಿಲಾವಸ್ಥೆಗೆ ತಲುಪಿರುವಂತದ್ದು, ಮಕ್ಕಳ ಜೀವಕ್ಕೆ ಅಪಾಯ ಆಗ್ತಾ ಇರುವಂತದ್ರ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೀಗ ಅಪ್ಡೇಟ್ ಆಗ್ತಾ ಇದೆ. ಹಗರಿಬೊಮ್ಮನಹಳ್ಳಿ ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ಅತ್ಯಂತ ಶಿಥಿಲಾವಸ್ಥೆಗೆ ತಲುಪಿರುವ ಬಗ್ಗೆ ಇದೀಗ ವರದಿಯಾಗಿದೆ. ಮಳೆ ನೀರು ಸೋರಿಕೆಯಿಂದಾಗಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗ್ತಾ ಇದೆ ಎಂಬ ಆತಂಕ ಇದೀಗ ವ್ಯಕ್ತಪಡಿಸಲಾಗ್ತಾ ಇದೆ. ತರಗತಿಯ ಕೊಠಡಿ, ಕಚೇರಿಗಳು ಮತ್ತು ಅಡಿಗೆ ಕೋಣೆಯಲ್ಲಿ ನೀರು ಸೋರಿಕೆ ಆಗ್ತಾ ಇದೆ ಮೇಲ್ಛಾವಣಿಯಿಂದ. ಶಾಲೆಯ ಮೇಲ್ಛಾವಣಿ ಮಕ್ಕಳ ಮೇಲೆ ಕುಸಿಯುವ ಆತಂಕ ಇದೀಗ ಸೃಷ್ಟಿಯಾಗಿರುವಂತಹ ವಾತಾವರಣ ಇದೀಗ ತಲೆ ಮೇಲೆ ಕುಸಿದು ಬಿದ್ರೆ ಜೀವದ ಗತಿ ಏನು, ಮಕ್ಕಳ ಜೀವದ ಗತಿ ಏನು ಎಂಬ ಭಯದ ವಾತಾವರಣ ಇದೀಗ ಸೃಷ್ಟಿಯಾಗಿರುವಂತದ್ದು. ಮಕ್ಕಳ ವಿಚಾರದಲ್ಲಿ ಉದಾಸೀನ ತೋರ್ತಾ ಇರುವಂತಹ ಶಾಲಾ ಆಡಳಿತದ ಬಗ್ಗೆ ಇದೀಗ ಆಕ್ರೋಶ ವ್ಯಕ್ತಪಡಿಸಲಾಗ್ತಾ ಇದೆ ಹಗರಿಬೊಮ್ಮನಹಳ್ಳಿಯಲ್ಲಿ. ಈಡನ್ಸ್ ನ್ಯೂಸ್ ಮುಂದೆ ಸತ್ಯ ಬಿಚ್ಚಿಟ್ಟಂತಹ ವಿದ್ಯಾರ್ಥಿಗಳೇ ಇದ್ರ ಬಗ್ಗೆ ಧ್ವನಿ ಎತ್ತಂತಹ ಪರಿಸ್ಥಿತಿ ಆಗ್ತಾ ಇದೆ. ಈ ಸಮಸ್ಯೆಗೆ ಸರ್ಕಾರ ತಕ್ಷಣ ಪರಿಹಾರ ಕಂಡುಕೊಳ್ಳುವಂತೆ ಮನವಿ ಹಾಗೂ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಶಾಲೆಗೆ ಹೊಸ ದುರಸ್ತಿ ಕೆಲಸ ಕೈಗೊಳ್ಳಬೇಕಿದೆ ಎಂಬ ಆಗ್ರಹವನ್ನ ಮಾಡಲಾಗ್ತಾ ಇದೆ ಹಗರಿಬೊಮ್ಮನಹಳ್ಳಿಯಲ್ಲಿ. ಹಗರಿಬೊಮ್ಮನಹಳ್ಳಿಯ ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ಶಿಥಿಲಾವಸ್ಥೆ ಆಗಿರೋದ್ರ ಬಗ್ಗೆ ಇದೀಗ ನಾವು ಒಂದು ಸುದ್ದಿಯನ್ನ ಪ್ರಸಾರ ಆಗ್ತಾ ಇದೆ ಈಡನ್ಸ್ ನ್ಯೂಸ್ ನಲ್ಲಿ. ಮಳೆ ಸೋರಿಕೆಯಿಂದಾಗಿ ಅಲ್ಲಿ ನೀವು ಗಮನಿಸಬೇಕು ಯಾವ ಅವಸ್ಥೆಯಲ್ಲಿ, ಎಷ್ಟು ವರ್ಷದ ಹಿಂದೆ ಕಟ್ಟಿರುವಂತಹ ಶಾಲೆ, ಅದಕ್ಕೊಂದು ಪೇಂಟ್ ಆಗಿಲ್ಲ, ಒಂದು ದುರಸ್ತೀಕರಣ ಆಗ್ತಾ ಇಲ್ಲ. ಕಂಪ್ಯೂಟರ್ ರೂಮು, ಕಚೇರಿಗಳಲ್ಲಿ, ಅಡಿಗೆ ಮನೆಗಳಲ್ಲಿ ಸಂಪೂರ್ಣವಾಗಿ ನೀರು ಸೋರಿಕೆ ಆಗ್ತಾ ಇದೆ. ಮೇಲ್ಛಾವಣಿ ಯಾವ ಕ್ಷಣದಲ್ಲಿ ಬೇಕಾದ್ರೂ ಬೀಳುವಂತಹ ಸ್ಥಿತಿ ನಿರ್ಮಾಣ ಆಗ್ಬೋದು ಇನ್ನು ಕೆಲವೇ ತಿಂಗಳುಗಳಲ್ಲಿ. ಈಡನ್ಸ್ ನ್ಯೂಸ್ ಮುಂದೆ ಸತ್ಯವನ್ನ ಬಿಚ್ಚಿಟ್ಟಂತಹ ವಿದ್ಯಾರ್ಥಿಗಳೇ ಇದರ ಬಗ್ಗೆ ಮಾತಾಡುವಂತಹ ಪರಿಸ್ಥಿತಿ ಆಗ್ತಾ ಇದೆ. ಈ ಸಮಸ್ಯೆಗೆ ತಕ್ಷಣ ಪರಿಹಾರ ಕಂಡುಕೊಳ್ಳುವಂತೆ ಮನವಿಯನ್ನ ಇದೀಗ ಮಾಡಲಾಗ್ತಾ ಇದೆ. ಇದೀಗ ವಿಜುವಲ್ಸ್ ಅಲ್ಲಿ ನಾವು ಗಮನಿಸಬೇಕು, ಆ ಟೇಬಲ್ಗಳ ಮೇಲೆ, ಚೇರ್ಗಳ ಮೇಲೆ ಯಾವ ರೀತಿ ನೀರು ಸೋರಿಕೆ ಆಗ್ತಾ ಇದೆ. ಅಲ್ಲಿ ಪುಸ್ತಕಗಳು, ಇತರ ಫೈಲ್ಸ್ ಗಳಾಗ್ಬೋದು, ಟೀಚರ್ಸ್ ಯಾವ ರೀತಿಯಲ್ಲಿ ಪಾಠ ಮಾಡಕ್ ಸಾಧ್ಯ, ಶಿಕ್ಷಕರುಗಳು ಯಾವ ರೀತಿಯಲ್ಲಿ ಕೂತು ಪಾಠ ಮಾಡೋದಕ್ಕೆ ಸಾಧ್ಯ, ಯಾವ ವರ್ಷದಲ್ಲಿ ಒಂದು ಪದವಿ ಪೂರ್ಣ ಕಾಲೇಜು ಪುಟ್ಟಸ್ವಾಮಿ ಸರ್ಕಾರಿ ಪದವಿ ಪೂರ್ವ ಕಟ್ಟಡ ಏನಿದೆ, ಪ್ರೌಢಶಾಲೆಯ ಕಚೇರಿ, ಕಂಪ್ಯೂಟರ್ ರೂಮ್ ನಾವು ನೋಡ್ತಾ ಇದ್ದೀವಿ. ಎಲ್ಲ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ಸ್ ಇರುವಂತದ್ದು, ಲೈಟ್ ವ್ಯವಸ್ಥೆ ಇದೆ, ಕಂಪ್ಯೂಟರ್ಗಳಿದೆ. ಈ ಒಂದು ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ ಮೇಲೆ ಹಾಗೂ ಟೇಬಲ್ಗಳ ಮೇಲೆ ನೀರು ಸೋರ್ತಾ ಹೋದ್ರೆ ಒಂದು ಶಾರ್ಟ್ ಸರ್ಕ್ಯೂಟ್ ಆಗುವಂತ ಸಾಧ್ಯತೆಗಳಿರಲ್ವಾ? ಅದನ್ನ ಬಳಸ್ತಾ ಇರುವಂತದ್ರ ಮೇಲೆ ಏನಾದ್ರೂ ಒಂದು ಕರೆಂಟ್ ಹೊಡೆಯುವಂತ ಸಂದರ್ಭ ಆದ್ರೆ ಯಾರು ಇದಕ್ಕೆ ಜವಾಬ್ದಾರರು? ಮಕ್ಕಳುಗಳೇ ಕೂತು ಇದ್ರ ಬಗ್ಗೆ ಧ್ವನಿಯನ್ನ ಮಾತಾಡ್ತಾ ಇದಾರೆ ಅಂದ್ರೆ ಯಾವ ಹಂತದ ಒಂದು ಬೇಜವಾಬ್ದಾರಿ ಧೋರಣೆಯನ್ನ ನಡೆಸ್ತಾ ಇದೆ ಅಲ್ಲಿನ ಶಿಕ್ಷಣ ವಲಯ, ಶಿಕ್ಷಣಾಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಪ್ರಶ್ನೆ ಮೂಡ್ತಾ ಇದೆ. ಇದೀಗ ಈಡನ್ಸ್ ನ್ಯೂಸ್ ಅಲ್ಲಿ ಲೈವ್ ವಿಜುವಲ್ಸ್ ಅನ್ನ ತಾವು ಗಮನಿಸಬೇಕು. ಒಂದು ಕಡೆ ಮೇಲ್ಛಾವಣಿಯ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೇವೆ. ಇದೇ ನಮ್ಮ ಮನೆಗಳಲ್ಲಾಗ್ಬಿಟ್ರೆ ಈ ರೀತಿ ಬಿಟ್ಬಿಡ್ತಾ ಇದ್ವಾ? ಅದಕ್ಕೇನಾದ್ರೂ ಒಂದು ಪ್ಲಾಸ್ಟರಿಂಗ್ ಆಗಿರ್ಬೋದು, ಒಂದು ವಾಟರ್ ಪ್ರೂಫ್ ಕೋಟಿಂಗ್ ಪೇಂಟ್ ಮಾಡುವಂತ ವ್ಯವಸ್ಥೆ, ಇಷ್ಟು ಕೂಡ ಮಾಡಿಸುವಂತ ಬೇಸಿಕ್ ಸೆನ್ಸ್ ಇಲ್ವಾ ಅಲ್ಲಿರೋ ಅಧಿಕಾರಿಗಳಿಗೆ? ಟೇಬಲ್ ಮೇಲೆ ಯಾವ ರೀತಿ ವಿಜುವಲ್ಸ್ ಅಲ್ಲಿ ಗಮನಿಸಬೇಕು, ಇಡೀ ಟೇಬಲ್ ಪೂರ್ತಿ ಒದ್ದೆ ಆಗಿದೆ. ಹೊರಗಡೆ ನೋಡಿದ್ರೆ ಮೇಲಿರುವಂತಹ ಸಜ್ಜ ಯಾವ ಕ್ಷಣಕ್ಕೆ ಬೇಕಾದ್ರೂ ಕುಸಿದು ಬೀಳಬಹುದು. ಮರಗಳೆಲ್ಲ ಬೆಳ್ಕೊಂಡಿವೆ. ಅಲ್ಲಿನ ಬೇರುಗಳು ಯಾವ ಮಟ್ಟಕ್ಕೆ ಒಂದು ದುರ್ಬಲ ಸ್ಥಿತಿಗೆ ತಂದಿರುತ್ತೆ ಆ ಒಂದು ಕಟ್ಟಡವನ್ನ. ಎಷ್ಟು ದೊಡ್ಡ ದೊಡ್ಡ ಮರಗಳಿವೆ ಅದರ ಪಕ್ಕದಲ್ಲಿ, ಅದರ ಬಗ್ಗೆನೂ ಗಮನ ಹರಿಸಿಲ್ಲ. ಕಟ್ಟಡದ ಒಳ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಪೂರ್ತಿ ನೀರ್ ಸೋರಿಕೆ ಆಗ್ತಾ ಇರುವಂತದ್ದು. ಒಂದ್ ಕಡೆ ಆಲ್ರೆಡಿ ಚಕ್ಕೆಗಳು ಎಡೆದು, ಆ ಸೀಲಿಂಗ್ ಏನಿರುತ್ತೆ ಮೇಲ್ಛಾವಣಿಯ ಚಕ್ಕೆಗಳು ಎಡೆದು ಮಕ್ಕಳುಗಳ ತಲೆ ಮೇಲೆ ಬಿದ್ರೆ ಯಾರದಕ್ಕೆ ಜವಾಬ್ದಾರಿ? ಸರ್ಕಾರಿ ಮಕ್ಕಳ ಜೀವನಕ್ಕೆ, ಸರ್ಕಾರಿ ಶಾಲೆಗಳಲ್ಲಿ ಓಡುವಂತಹ ಬಡ ಮಕ್ಕಳ ಜೀವಕ್ಕೆ ಬೆಲೆನೇ ಇಲ್ಲದೆ ಇರೋ ರೀತಿ ನಡ್ಕೋತಾ ಇದೆಯಲ್ಲ ಅಲ್ಲಿನ ಶಾಲಾ ಅಧಿಕಾರಿಗಳ ಒಂದು ಧೋರಣೆ ಆಗಿರ್ಬೋದು, ಅಲ್ಲಿನ ವ್ಯವಸ್ಥೆ ಆಗಿರ್ಬೋದು. ಇಷ್ಟರ ಮಟ್ಟಕ್ಕೆ ತಲುಪಿದ್ರೂನುವೆ ಯಾವ ಅಧಿಕಾರಿ ಇದ್ರ ಬಗ್ಗೆ ಗಮನ ಕೊಟ್ಟಿದ್ದಾರೆ? ಸ್ಥಳೀಯ ಜನಪ್ರತಿನಿಧಿಗಳು ಏನ್ ಮಾಡ್ತಾ ಇದ್ದಾರೆ? ಶಾಸಕರುಗಳು ಏನ್ ಮಾಡ್ತಾ ಇದ್ದಾರೆ?
ಒಂದು ಗ್ರಾಮದ ವಿಸಿಟ್ ಬಂದಾಗ ಶಾಲೆಗಳನ್ನ ಗಮನಿಸಬೇಕಾದಂಥದ್ದು ಅವರ ಕರ್ತವ್ಯ ಅಲ್ವಾ? ಅಥವಾ ಇಲ್ಲಿವರೆಗೂ ಬಂದಿದ್ರೆ ಅಟ್ಲೀಸ್ಟ್ ಒಂದು ಕನಿಷ್ಠ ಪಕ್ಷ ಏನಾದ್ರೂ ಒಂದು ಕ್ರಮ ಕೈಗೊಳ್ಳೋದಕ್ಕೆ ಏನಾದ್ರು ಆದೇಶನಾದ್ರು ನೀಡ್ತಿದ್ರು. ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಅಲ್ಲಿನ ಜನಪ್ರತಿನಿಧಿಗಳು ಒಂದೇ ಒಂದು ಬಾರಿ ಕೂಡ ಈ ಒಂದು ಸರ್ಕಾರಿ ಶಾಲೆಗಳಿಗೆ ಭೇಟಿ ನೀಡುವಂತ ಪ್ರಯತ್ನ ಮಾಡಿಲ್ಲ. ಮಾಡಿದ್ದಿದ್ರೆ ಈ ಹಂತಕ್ಕೆ ಈ ಒಂದು ಸರ್ಕಾರಿ ಶಾಲೆ ತಲುಪ್ತಾ ಇರಲಿಲ್ಲ. ಟೇಬಲ್ಗಳ ಮೇಲೆ ಆ ಕೊಠಡಿ ಪೂರ್ತಿ ವಿದ್ಯಾರ್ಥಿಗಳು ಕೂತು ಪಾಠ ಕೇಳುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ನೆಲ ಪೂರ್ತಿ ಒದ್ದೆ ಆಗಿದೆ, ನೆಲದ ಮೇಲೆ ನೀರಿದೆ, ಟೇಬಲ್ಗಳ ಮೇಲೆ ನೀರು ಚೆಲ್ತಾ ಇದೆ ಮೇಲ್ಛಾವಣಿಯಿಂದ. ಹೇಗೆ ಮಕ್ಕಳುಗಳು ಪುಸ್ತಕವನ್ನ ಇಟ್ಟು ಪಾಠ ಕೇಳೋದಕ್ಕೆ ಸಾಧ್ಯ? ಪಾಠ ಕೇಳೋದಿರ್ಲಿ, ಮಳೆ ಜೋರಾಗ್ತಾ ಆಗ್ತಾ ಏಕಾಏಕಿ ಆ ಮೇಲ್ಛಾವಣಿ ಏನಾದ್ರೂ ಅಲ್ಲಿ ನೋಡ್ಬೋದು, ಬಲಗಡೆ ಇರುವಂತಹ ದೃಶ್ಯಾವಳಿಗಳಲ್ಲಿ ಯಾವ ರೀತಿ ಮೇಲ್ಗಡೆ ಇರುವಂತಹ ಆ ಮೇಲ್ಛಾವಣಿ ಎಡ್ಕೊಂಡು ಬರ್ತಾ ಇದೆ ಚಕ್ಕೆ ಸಮೇತ. ಯಾವ ರೀತಿ ಅದು ತಲೆ ಮೇಲೆ ಬಿದ್ರೆ, ಆ ಒಂದು ಸಿಮೆಂಟ್ ಅಥವಾ ಇಟ್ಟಿಗೆ ಪುಡಿಗಳು ತಲೆ ಮೇಲೆ ಬಿದ್ರೆ ಮಕ್ಕಳ ಗತಿ ಏನು? 5, 6, 7ನೇ ಕ್ಲಾಸ್ನ ಮಕ್ಕಳುಗಳು ಕೂತು ಪಾಠ ಕೇಳುವಂತಹ ವ್ಯವಸ್ಥೆ ಈ ರೀತಿ ಸರ್ಕಾರಿ ಶಾಲೆಗಳಲ್ಲಾದ್ರೆ ಹೇಗೆ ಪೋಷಕರು ಧೈರ್ಯವಾಗಿ ತಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸ್ಬೇಕು? ಒಂದು ಕಡೆ ಸರ್ಕಾರಿ ಶಾಲೆಗಳ ವ್ಯವಸ್ಥೆಯಲ್ಲಿ ಮಕ್ಕಳ ಒಂದು ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅಂತಾರೆ. ಕಡಿಮೆ ಆಗೋದಕ್ಕೆ ಇಲ್ಲೇ ಸಾಕ್ಷಿನೇ ಸಿಗ್ತಾ ಇದೆಯಲ್ಲ. ಈ ಹಂತದಲ್ಲಿ ಒಂದು ಸರ್ಕಾರಿಯ ಶಾಲೆಯ ವ್ಯವಸ್ಥೆ ಇದ್ರೆ, ಈ ಸ್ಥಿತಿಯಲ್ಲಿ ಅಲ್ಲಿನ ಗೋಡೆಗಳು ಮೇಲ್ಛಾವಣಿಗಳು ಇದ್ರೆ ಯಾವ ಪೋಷಕರು ತಮ್ಮ ಮಕ್ಕಳನ್ನ ಇಲ್ಲಿಗೆ ಕಳಿಸುವಂತಹ ಧೈರ್ಯ ಮಾಡ್ತಾರೆ? ಅಧಿಕಾರಿಗಳು ಕಣ್ಣು ಮುಚ್ಕೊಂಡು ಕೂತಿದ್ದಾರಾ? ಬಿಇಒ ಏನ್ ಮಾಡ್ತಾ ಇದ್ದಾರೆ? ಪಂಚಾಯತ್ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಆ ಗ್ರಾಮದ ಪಿಡಿಒ ಏನ್ ಮಾಡ್ತಾ ಇದ್ದಾರೆ? ಇಒಗೊಂದು ಪತ್ರ ಬರಿಬೇಕಲ್ವಾ? ಬಿಇಒ ಯಾರಿದ್ದಾರೆ ಅಲ್ಲಿ? ಶಿಕ್ಷಣಾಧಿಕಾರಿಗಳು ಯಾರಿದ್ದಾರೆ ಆ ಒಂದು ತಾಲೂಕಿನ, ವಿಜಯನಗರ ಜಿಲ್ಲೆಯ ಈ ಒಂದು ತಾಲೂಕಿನ ಶಿಕ್ಷಣಾಧಿಕಾರಿ ಯಾರು? ಕಣ್ಮುಚ್ಕೊಂಡು ಕೂತಿದ್ದಾರಾ ಎಂಬ ಪ್ರಶ್ನೆಗಳು ಮೂಡ್ತಾ ಇರುವಂತದ್ದು. ಈ ಹಂತಕ್ಕೆ ಒಂದು ಸರ್ಕಾರಿ ಶಾಲೆ ಏನೋ ಒಂದು ಸಣ್ಣ ಪುಟ್ಟ ಅಂಗನವಾಡಿ ಅಲ್ಲ, ಅಂಗನವಾಡಿಗಳ ಪರಿಸ್ಥಿತಿನೇ ಎಷ್ಟೋ ಬೆಟರ್ ಅನಿಸುತ್ತೆ ಈ ಒಂದು ಪರಿಸ್ಥಿತಿಯನ್ನ ನೋಡಿದ್ರೆ. ಒಂದು ಪ್ರೌಢಶಾಲೆಯ ಒಂದು ಮೇಲ್ಛಾವಣಿ ಗೋಡೆಗಳು ಇಂತಹ ಶಿಥಿಲಾವಸ್ಥೆಗೆ ತಲುಪ್ತಾ ಇದೆ ಅಂತಂದ್ರೆ ಎಷ್ಟು ವರ್ಷದ ಹಿಂದೆ ಇದಕ್ಕೆ ಒಂದು ದುರಸ್ತಿ ಮಾಡಿರುವಂತದ್ದು? ಎಷ್ಟು ವರ್ಷ ಆಯ್ತು ಆ ಗೋಡೆಗಳು ಒಂದು ಪೇಂಟ್ ಅನ್ನ ನೋಡಿ? ಅಟ್ಲೀಸ್ಟ್ ಒಂದು ವಾಟರ್ ಪ್ರೂಫ್ ಕೋಟಿಂಗ್ ಮಾಡಿ ಮುಂದೆ ಅನುದಾನಗಳು ಸಿಕ್ಕಾಗ ಅದರ ಒಂದು ಸಂಪೂರ್ಣ ದುರಸ್ತಿ ಮಾಡುವವರೆಗೆ ಒಂದು ವಾಟರ್ ಪ್ರೂಫ್ ಪೇಂಟಿಂಗ್ ನ ಮಾಡಿ ಆ ಮಕ್ಕಳ ಒಂದು ಸುರಕ್ಷತೆ ಬಗ್ಗೆ ಗಮನ ಹರಿಸುವಂತಹ ಕೆಲಸ ಅಧಿಕಾರಿಗಳು ಮಾಡ್ತಾ ಇಲ್ಲ. ಅಲ್ಲಿನ ಪ್ರಾಂಶುಪಾಲರು ಅದೆಷ್ಟು ಬಾರಿ ಪತ್ರ ಬರೆದಿರ್ತಾರೋ, ಅದೆಷ್ಟು ಬಾರಿ ಮನವಿ ಮಾಡಿರ್ತಾರೋ, ಶಾಸಕರುಗಳಿಗೆ ವಿನಂತಿ ಮಾಡಿರ್ತಾರೋ, ಲೆಕ್ಕನೇ ಇಲ್ಲ. ಈ ಹಂತದಲ್ಲಿ ಆ ಸರ್ಕಾರಿ ಶಾಲೆಯ ಒಂದು ಮೇಲ್ಛಾವಣಿ ಈ ಪರಿಸ್ಥಿತಿಗೆ ತಲುಪಿದೆ ಅಂದ್ರೆ ಅಲ್ಲಿ ವಿಜುವಲ್ಸ್ ಅನ್ನ ಎಲ್ಲರೂ ಗಮನಿಸಬೇಕು. ಆ ಟೇಬಲ್ ಮೇಲೆ ಯಾವ ರೀತಿ ಮಳೆ ನೀರು ಸೋರಿರುವಂತದ್ದು, ಮಕ್ಕಳುಗಳ ಪುಸ್ತಕದ ಗತಿ ಏನು, ಮಕ್ಕಳ ಗತಿ ಏನು? ಯಾಕೆ ಪೋಷಕರು ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನ ಕಳ್ಸೋದಿಕ್ಕೆ ಹಿಂದೇಟ್ ಹಾಕ್ತಾರೆ? ಆಗಿದ್ದಾಗ್ಲಿ ಸಾಲ ಮಾಡೋದ್ರು ಸರಿ, ಖಾಸಗಿ ಶಾಲೆಗಳಿಗೆ ಕಳ್ಸೋಣಪ್ಪ, ಅಟ್ಲೀಸ್ಟ್ ನಮ್ಮ ಮಕ್ಕಳುಗಳಿಗೆ ಒಂದು ಒಳ್ಳೆ ಕೂತ್ಕೊಳ್ಳೋಕೆ ಒಂದು ಒಳ್ಳೆ ವ್ಯವಸ್ಥೆ ಇರುತ್ತೆ, ಸುರಕ್ಷತೆ ಇರುತ್ತೆ ಎಂಬ ದೃಷ್ಟಿಯಲ್ಲಿ ಪೋಷಕರುಗಳು ಸಾಲ ಮಾಡಿ ಖಾಸಗಿ ಶಾಲೆಗಳಿಗೆ ಕಳಿಸುವಂತ ವ್ಯವಸ್ಥೆ ಯಾಕೆ ಆಗ್ತಾ ಇದೆ ಅಂದ್ರೆ ಇದೇ ಕಾರಣ. ದಿಸ್ ಇಸ್ ದ ಮೈನ್ ರೀಸನ್. ಒಂದು ಶಾಲೆ ಸುರಕ್ಷಿತವಾದಂತಹ ಒಂದು ಉತ್ತಮ ವಾತಾವರಣವನ್ನ ಸೃಷ್ಟಿ ಮಾಡುವಂತ ಕೆಲಸ ಆಗಿರುತ್ತೆ. ಬರೀ ಅಲ್ಲಿ ಒಳ್ಳೆಯ ಶಿಕ್ಷಣ ಕೊಡುವಂಥದ್ದು, ಅಲ್ಲಿ ಸಂಸ್ಕಾರ ಕಲಿಸುವಂಥದ್ದು, ಪಠ್ಯ ಪೋಷಕಗಳನ್ನ ವಿದ್ಯಾಭ್ಯಾಸವನ್ನ ಮಾಡಿಸೋದು ಅಷ್ಟೇ ಅಲ್ಲ. ಒಂದು ದಿನದ 8 ರಿಂದ 9 ಗಂಟೆ ಟೈಮು ಮಕ್ಕಳು ಆ ಶಾಲೆಯ ಕೊಠಡಿಗಳಲ್ಲೇ ಕಳೀತಾರೆ. 1 ರಿಂದ 1.5 ಗಂಟೆ ಟೈಮು ಗ್ರೌಂಡ್ ನಲ್ಲಿ ಆಟ ಆಡಕ್ ಹೋಗ್ಬೋದು. ಇನ್ನು ಉಳಿದಂತಹ 7-7.5 ಗಂಟೆ ಟೈಮು ಆ ಕೊಠಡಿಗಳಲ್ಲಿ ವಿವಿಧ ಕ್ಲಾಸ್ಗಳಲ್ಲಿ ಅವರು ಪಾಠವನ್ನ ಕೇಳ್ತಾ ಇರ್ತಾರೆ. ತಲೆ ಮೇಲೆ ಏನಾದ್ರೂ ಆ ಒಂದು ಸಿಮೆಂಟ್ ಪುಡಿ ಆಗಿರ್ಬೋದು, ಯಾವ ರೀತಿ ಆ ಮೇಲ್ಛಾವಣಿ ಉದುರ್ತಾ ಇದೆ ಅನ್ನೋದನ್ನ ನೋಡಬಹುದು. ಅಲ್ಲೆಲ್ಲ ಆ ಕಬ್ಬಿಣದ ತುಂಡುಗಳು ಕಾಣಿಸ್ತಾ ಇದೆ. ಅದರ ಮೇಲೆ ಪ್ಲಾಸ್ಟರಿಂಗ್ ಆಗಿರುವಂತಹ ಚಕ್ಕೆಗಳು ಎಳೆದು ಮಕ್ಕಳ ತಲೆ ಮೇಲೆ ಬಿದ್ರೆ ಏನ್ ಪರಿಸ್ಥಿತಿ? ಇದಕ್ಕೆ ಯಾರು ಜವಾಬ್ದಾರರು? ಆ ಆ ಒಂದು ಕಟ್ಟಡದ ಹೊರ ದೃಶ್ಯಗಳನ್ನ ಕೂಡ ನಾವು ನೋಡ್ತಾ ಇದೀವಿ. ದೊಡ್ಡ ದೊಡ್ಡ ಮರಗಳು ಎಷ್ಟು ಮಟ್ಟಕ್ಕೆ ಬೆಳೆದಿದೆ ಅಂದ್ರೆ ಅದರ ಬೇರುಗಳು ಆ ಬಿಲ್ಡಿಂಗ್ ನ ವೀಕ್ ಮಾಡಿರುವಂತದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಅಷ್ಟು ದೊಡ್ಡ ದೊಡ್ಡ ಮರಗಳು ಇನ್ನ ಬೆಳೆದು
ಆ ಗೋಡೆಗಳ ಪಕ್ಕಕ್ಕೆ ಅಷ್ಟು ಹತ್ತಿರದಲ್ಲಿ ಅದು ಬೆಳೆದಿದೆ ಅಂದ್ರೆ ಅದ್ರ ಬೇರುಗಳು ಯಾವ ಮಟ್ಟಕ್ಕೆ ಹರಡಿರುತ್ತೆ. ಕೆಳಭಾಗದಿಂದ ಏನಾದ್ರೂ ಆ ಗೋಡೆಗಳನ್ನ ಮೇಲ್ಗಡೆಯಿಂದ ನೋಡಿದ್ರೆ ಮಳೆ ಬಿದ್ದು 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 ಆ ಬಿಲ್ಡಿಂಗ್ ಪೂರ್ತಿ ವೀಕ್ ಆಗೋಗಿರುತ್ತೆ ಮೇಲ್ಛಾವಣಿ. ಅದ್ರ ಮೇಲೆ ಈ ಮರಗಳು ಕೂಡ ವಾಲ್ಬಿಟ್ಟಿವೆ ಆ ಬಿಲ್ಡಿಂಗ್ ಮೇಲೇನೆ, ಆ ಕಟ್ಟಡದ ಮೇಲೇನೆ. ಯಾವ ಹಂತದಲ್ಲಿ ಯಾವ ಸಂದರ್ಭದಲ್ಲಿ ಒಂದು ಚಿಕ್ಕ ಮಗುವಿನ ಮೇಲೆ ಅದು ಬಿದ್ರೆ ಅಥವಾ ಶಿಕ್ಷಕರುಗಳ ಮೇಲೆ ಬಿದ್ರೆ, ಅಲ್ಲಿ ಓಡಾಡುವಂತಹ ಸಿಬ್ಬಂದಿಗಳ ಮೇಲೆ ಬಿದ್ರೆ, ಮೇಲ್ಛಾವಣಿಯ ಆ ಒಂದು ಚಕ್ಕೆಗಳು ಆಗಿರ್ಬೋದು, ಆ ಪ್ಲಾಸ್ಟರಿಂಗ್ ಪೀಸಸ್ ಆಗಿರ್ಬೋದು ಬಿದ್ರೆ ಯಾರು ಇದಕ್ಕೆಲ್ಲ ಜವಾಬ್ದಾರರು? ಕಣ್ಣು ಮುಚ್ಕೊಂಡು ಕೂತಿದ್ಯಾ ಅಲ್ಲಿನ ವ್ಯವಸ್ಥೆ? ಶಿಕ್ಷಣಾಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ, BO ಏನ್ ಮಾಡ್ತಾ ಇದ್ದಾರೆ, ಗ್ರಾಮ ಪಂಚಾಯತಿ PDO ಏನ್ ಮಾಡ್ತಾ ಇದ್ದಾರೆ, ಅಲ್ಲಿನ ಸ್ಥಳ ಜನಪ್ರತಿನಿಧಿಗಳು ಏನ್ ಮಾಡ್ತಾ ಇದ್ದಾರೆ ಎಂಬ ಪ್ರಶ್ನೆ ಇದೀಗ ವಿಜಯನಗರದ ಹಗರೇಬೊಮ್ಮನಹಳ್ಳಿ ತಾಲೂಕಿನಲ್ಲಿ ಮೂಡ್ತಾ ಇರುವಂತದ್ದು. ಗ್ರೌಂಡ್ ರಿಪೋರ್ಟ್ ಅನ್ನ ಕೊಡೋದಕ್ಕೆ ನಮ್ಮ ವಿಜಯನಗರದ ವರದಿಗಾರರಾದಂತಹ ಬಸವರಾಜ್ ಅವರು ಇದೀಗ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆಗೆ ಸೇರಿದ್ದಾರೆ. ಬಸವರಾಜ್ ಅವರೇ, ಏನ್ ಆಗ್ತಾ ಇದೆ ಆ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಸರ್ಕಾರಿ ಶಾಲಾ ವ್ಯವಸ್ಥೆಯಲ್ಲಿ? ಏನ್ ಮಕ್ಕಳ ಬಗ್ಗೆ ಅವ್ರಿಗೆ ಏನ್ ಚಿಂತೆ ಇದೆಯಾ ಇಲ್ವಾ? ಆ ಶಾಲೆಯ ಒಂದು ಕಟ್ಟಡ ನೋಡಿದ್ರೆ ನಮಗೆ ಇಲ್ಲಿ ವಿಜುವಲ್ಸ್ ಅಲ್ಲಿ ನೋಡಿದ್ರೇನೆ ಆತಂಕ ಆಗುತ್ತೆ. ಯಾವ ಧೈರ್ಯದ ಮೇಲೆ ಅಲ್ಲಿ ಶಿಕ್ಷಕರುಗಳು ಮಕ್ಕಳುಗಳನ್ನ ಕೂರಿಸ್ತಾ ಇದ್ದಾರೆ ಅಲ್ಲಿ? ಎಸ್ ಚಿನ್ಮಯ್, ಏನು ಈ ವಿಜಯನಗರ ಜಿಲ್ಲೆಯಲ್ಲಿ ಆಗಾಗ ಮಳೆ ಪ್ರಾರಂಭವಾಗಿದೆ. ಈಗ ಪ್ರತಿನಿಧಿ ದಿನಾಂತರವಾಗಿ ಮಳೆ ಪ್ರಾರಂಭವಾಗಿದೆ. ಏನು ಪಾಪಸ್ವಾಮಿ ಸ್ಕೂಲ್ ಪ್ರೌಢಶಾಲೆ ಏನಿದೆಯಲ್ಲ, ಈಗ ಸೋರುವಂತ ಪರಿಸ್ಥಿತಿ ಆಗಿದೆ. ಮಕ್ಕಳು ಸಹಿತ ಆ ಸೋರುವಂತ ಬಿಲ್ಡಿಂಗ್ ನಲ್ಲೇ ಕೂತ್ಕೊಂಡು ಪಾಠ ಕೇಳುವಂತ ಪರಿಸ್ಥಿತಿ ಉಂಟಾಗಿದೆ. ಏನಾದ್ರೂ HM ಅವ್ರು ಕೇಳಿದ್ರೆ, ಇಲ್ಲ ಸರ್, ನಾವು ಆರ್ಡರ್ ಕೊಟ್ಟಿದೀವಿ, ನಾಳೆ ಬರುತ್ತೆ, ನಾಡ್ದು ಬರುತ್ತೆ, ಎಲ್ಲ ಬಿಲ್ಡಿಂಗ್ ಚೆನ್ನಾಗಿದ್ದೀವಿ ಅನ್ನೋ ಒಂದು ನೆಪಕ್ಕೆ ಉತ್ತರ ಕೊಡ್ತಾರೆ ಹೊರತು ಇದನ್ನ ನಾವು ಈಗಲೇ ನಾವು ಏನು ಮೇಲಧಿಕಾರಿಗೆ ತಿಳಿಸಿ ಅದನ್ನ ಸರಿಪಡಿಸ್ತೀರ ಅಂತದ್ದು ಯಾವುದೇ ಕಾರಣಕ್ಕೂ ಅವ್ರ ಬಾಯಲ್ಲಿ ಬರ್ತಾ ಇಲ್ಲ. ಏನೋ ಒಂದು ನೆಪ ಮಾತ್ರ ಹೇಳುವಂತ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಈಗ ಓದುವಂತ ಮಕ್ಕಳು, ಕ್ಲಾಸ್ ರೂಮಿನಲ್ಲಿ ಇರ್ತಕ್ಕಂಥ ಮಕ್ಕಳು ಸ್ವತಃ ಅವರೇ ಹೇಳ್ತಾರೆ, ಸರ್ ಇಲ್ಲಿ ಸೋರುತ್ತೆ ಸರ್, ಅಲ್ಲಿ ಸೋರುತ್ತೆ ಸರ್ ಅಂತಂದ್ ಹೇಳ್ಬಿಟ್ಟು ಹೇಳ್ತಾರೆ. ಆದ್ರೆ HM ಆಗಿರ್ಬೋದು, ಟೀಚರ್ಸ್ ಆಗಿರ್ಬೋದು, ಅಲ್ಲಿ ಅದನ್ನ ಮುಚ್ಚಿಡುವಂತ ಕೆಲಸ ಮಾಡ್ತಾರೆ. ಇಲ್ಲಿ ಇವ್ರಿಗೇನು ಏನು ಯಾರಾದ್ರೂ ಭಯದಿಂದ ಈ ತರ ಹೇಳ್ತಾರೋ ಗೊತ್ತಿಲ್ಲ. ಮಾಧ್ಯಮದವರು ಹೋದಾಗ ಮಾತ್ರ ಇವರು ಕೆಲವೊಂದು ವಿಷಯಗಳು ಮುಚ್ಚಿಡುವಂತ ಕೆಲಸ ಇನ್ನು ನಡೀತಾ ಇದೆ ಅಂತಂದೇ ಹೇಳ್ಬೋದು ಚಿನ್ಮಯ್. ಪ್ರಾಂಶುಪಾಲರು ಎಷ್ಟು ಬಾರಿ BO ಅವ್ರಿಗೆ ಪತ್ರ ಬರೆದಿದ್ದಾರಂತೆ, ಅಥವಾ ಗ್ರಾಮ ಪಂಚಾಯತಿಯ PDO ಗಮನಕ್ಕಾರು ತಂದಿದಾರ? ಅಲ್ಲಿನ ಮುಖ್ಯ ಶಿಕ್ಷಣಾಧಿಕಾರಿಯ ತಾಲೂಕಿನ ಶಿಕ್ಷಣಾಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ, BO ಏನ್ ಮಾಡ್ತಾ ಇದಾರೆ? ಒಂದ್ಸತಿನಾರು ಇನ್ಸ್ಪೆಕ್ಷನ್ ಬಂದಿದಾರಂತ? ಶಿಕ್ಷಕರು ಪ್ರಾಂಶುಪಾಲರು ಏನ್ ಹೇಳ್ತಾರೆ ಇದ್ರ ಬಗ್ಗೆ? ಈಗ ಪ್ರಾಂಶುಪಾಲರು ಹೇಳ್ತಾ ಇದಾರೆ, ಈಗ ನಾವು ಈಗಾಗ್ಲೇ ಮೇಲಧಿಕಾರಿಗಳಿಗೆ ತಿಳಿಸಿದ್ದೇವೆ, ಇದು ಸರಿ ಆಗುತ್ತೆ ಅನ್ನೋ ನೆಪ ಮಾತ್ರ ಉತ್ತರ ಕೊಡ್ತಾ ಇದ್ದಾರೆ. ಅದ್ರ ಬಿಟ್ರೆ ಯಾವುದೇ ತರಹದ ಅಲ್ಲಿ ಸರಿಪಡಿಸುವಂತ ಕೆಲಸಗಳು ಇನ್ನೂ ಸಹಿತ ನಡೆದಿಲ್ಲ. ಯಾಕೆ ಅಂತಂದ್ರೆ, ನಾವು ಏನು ಸುದ್ದಿಯನ್ನು ವರದಿ ಮಾಡಕ್ ಹೋದಾಗ ಪ್ರತ್ಯಕ್ಷವಾಗಿ ನೋಡಿದ್ದೇವೆ. ಮಕ್ಕಳು ಅದೇ ಶಾಲೆಯಲ್ಲೇ ಕ್ಲಾಸ್ ರೂಮ್ ಅಲ್ಲೇ ಕೂತ್ಕೊಂಡು, ಸರ್ ಇಲ್ಲಿ ಸೋರುತ್ತೆ ಸರ್ ಇಲ್ಲಿ ಮಕ್ಕಳು ಶಿಕ್ಷಕರಿಗೆ ಸಹಿತ ಹೇಳ್ಕೊಳ್ಳೋದಕ್ಕೆ ಭಯ ಬೀಳ್ತಾ ಇದ್ದಾರೆ. ಇನ್ನು ಇದೆ ಅಂತಂದ್ರೆ, ಸ್ವತಃ ಏನು HM ರೂಮ್ ಆಗಿರ್ಬೋದು, HM ರೂಮ್ ಅವರ ಟೇಬಲ್ ಕೆಳಗಡೆನೆ ಬಿಲ್ಡಿಂಗ್ ಸೋರುವಂತ ಪರಿಸ್ಥಿತಿ ಉಂಟಾಗ್ತಾ ಇದೆ. ಹಾಗಾಗಿ ನಾವು ನೇರವಾಗಿ ತೋರಿಸ್ತಾ ಇದೀವಿ, ಅಲ್ಲಿ ಕಂಪ್ಯೂಟರ್, ಎಲೆಕ್ಟ್ರಿಕಲ್ ವೈರಿಂಗ್ ಆಗಿರುವಂತಹ ಲೈಟ್ ಗಳಿದೆ, ಸ್ವಿಚ್ ಬೋರ್ಡ್ ಗಳಿದೆ. ಮಕ್ಕಳು ಅದನ್ನ ಮುಟ್ಟಿದಾಗ ಒಂದು ಶಾರ್ಟ್ ಸರ್ಕ್ಯೂಟ್ ಆದ್ರೆ ಯಾರು ಇದಕ್ಕೆ ಜವಾಬ್ದಾರರು? ಜವಾಬ್ದಾರಿ ತಗೊಳುತ್ತಾ ಅಥವಾ ಅಲ್ಲಿ ಶಿಕ್ಷಣಾಧಿಕಾರಿಗಳು ಜವಾಬ್ದಾರಿ ತಗೋತಾರಂತ? ಮಕ್ಕಳ ಜೀವಕ್ಕೆ ಬೆಲೆನೇ ಇಲ್ವಾ? ಇದನ್ನ ಪ್ರಶ್ನೆ ಮಾಡೋರು ಯಾರು? ಹೌದು ಚಿನ್ಮಯ್, ಈಗಾಗ್ಲೇ ನಾವು ನಮ್ಮ ಸುದ್ದಿವಾಹಿನಿ ಕಡೆಯಿಂದ ಈಗಾಗ್ಲೇ ಅದನ್ನ ಪ್ರಶ್ನೆ ಮಾಡುವಂತ ಕೆಲಸ ಮಾಡಿದ್ದೇವೆ. ಏನು ಈ ಘೋರ ಕೃತ್ಯಕ್ಕೆ ಏನು ಇಡಸ್ ನ್ಯೂಸ್ ಮನವಿ ಈಗಾಗ್ಲೇ ತಲುಪಿದ್ದೇವೆ. ಈಗ ಇದರ ಬಗ್ಗೆ ಸುದ್ದಿ ಸಹಿತ ಪ್ರಸಾರ ಮಾಡಲು ಮುಂದಾಗಿದ್ದೇವೆ. ಇದು ಬರೀ ನೆಪಕ್ಕೆ ಮಾತ್ರ ಆಗ್ಬಾರ್ದು, ಇದನ್ನ ಸರಿಪಡಿಸದೇ ಇದ್ರೆ ಇನ್ನು ಹೆಚ್ಚಿನ ಸುದ್ದಿಯಲ್ಲಿ ನಾವು ಆ ಶಾಲೆಯ ಮುಖಾಂತರ ಹೊರತರ್ತೇವೆ ಅಂತ ಹೇಳ್ತಾ ಇದ್ದೀವಿ ಚಿನ್ಮಯ್. ಧನ್ಯವಾದ ಬಸವರಾಜ್ ಅವರೇ. ಥ್ಯಾಂಕ್ ಯು. ವರದಿಗಾರರು ಬಸವರಾಜ್ ಹೇಳೋರ ಪ್ರಕಾರ ಪ್ರಾಂಶುಪಾಲರ ಕೊಠಡಿ ಕೆಳಗಡೆನೆ, ಆ ಒಂದು ಟೇಬಲ್ ಕೆಳಗಡೆನೆ ನೀರು ನಿಂತಿದೆಯಂತೆ. ಏನು
ಅಲ್ಲಿ ಶಿಕ್ಷಕರುಗಳು ಯಾವ ಧೈರ್ಯದ ಮೇಲೆ ಪಾಠ ಮಾಡ್ತಾ ಇದ್ದಾರೆ, ಆ ಪ್ರಾಂಶುಪಾಲರು ಯಾವ ಧೈರ್ಯದ ಮೇಲೆ ಅಲ್ಲಿ ಮಕ್ಕಳನ್ನ ಕೂರಿಸಿ ಪಾಠ ಹೇಳ್ಕೊಡ್ತಾ ಇದ್ದಾರೆ. ಒಂದು ಚಿಕ್ಕ ಶಾರ್ಟ್ ಸರ್ಕ್ಯೂಟ್ ಆಯ್ತು, ಅಲ್ಲಿ ಸ್ವಿಚ್ ಹಾಕಕ್ ಹೋದಾಗ, ಲೈಟ್ ಹಾಕಕ್ ಹೋದಾಗ ಕರೆಂಟ್ ಹೊಡಿತು ಮಕ್ಕಳುಗಳಿಗೆ. ಮೇಲಿಂದ ಆ ಎಡ್ಕೋತಾ ಇರುವಂತಹ ಆ ಕಾಂಕ್ರೀಟ್ ಪೀಸ್ಗಳೇನಾದ್ರೂ ಮಕ್ಕಳುಗಳ ತಲೆ ಮೇಲೆ ಬಿದ್ರೆ ಇದಕ್ಕೆ ಯಾರು ಜವಾಬ್ದಾರಿ? ಇನ್ಸ್ಪೆಕ್ಷನ್ಗೆ ಇದ್ದಾರೆ ಇಲ್ಲಿವರೆಗೆ? ಜನಪ್ರತಿನಿಧಿಗಳು ಮೇಲಧಿಕಾರಿಗಳಿಗೆ ಪತ್ರ ಬರೆದಿದೀವಿ, ಗಮನಕ್ಕೆ ತಂದಿದೀವಿ ಅಂತ ಪ್ರಾಂಶುಪಾಲರು ಹೇಳ್ತಾರಂತೆ. ಇದೇನಾ ಗಮನಕ್ಕೆ ತಂದಿರುವಂತಹ ವ್ಯವಸ್ಥೆ? ಅದರದ ಫೋಟೋಸು ವಿಡಿಯೋಸ್ನ ತೋರಿಸಿ ಮಕ್ಕಳುಗಳ ತಲೆ ಮೇಲೆ ಬಿದ್ರೆ ನಾವು ಏನ್ ಬೇಕು, ಇದಕ್ಕೆ ಕಡ್ಡಾಯವಾಗಿ ನೀವು ಪರಿಹಾರ ಕೊಟ್ಟವರೆಗೂ ನಾವು ಇಲ್ಲೇ ಕೂತಿರ್ತೀವಿ ಅಂತ ಕೆಲಸಗಳನ್ನ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ಶಿಕ್ಷಕರು ಪ್ರಾಂಶುಪಾಲರು ಮಾಡೋದಕ್ಕೆ ಸಾಧ್ಯ ಇಲ್ವಾ? ಬಂದು ಪಾಠ ಮಾಡಿ ಹೋಗುವಂತ ಕೆಲಸ ಇದು ಶಾಲೆನ ಒಂದು ಒಳ್ಳೆ ಬೂತ್ ಬಂಗ್ಲೆನಾ ಅನ್ನೋದು ಪ್ರಶ್ನೆ ಕೂಡ ಇಲ್ಲಿ ಮೂಡ್ತಾ ಇರುವಂತದ್ದು. ಮಳೆ ಬರ್ತಾ ಇದೆ, ಛಾವಣಿಗಳು ಸೋರ್ತಾ ಇದೆ ಎಂಬ ದೂರುಗಳು ಬರ್ತಾ ಇದ್ರು ಕೂಡ ಏನ್ ಮನೇಲಿ ಮಲ್ಕೊಂಡಿದ್ದಾರ ಅಧಿಕಾರಿಗಳು? ಮಳೆ ಬರ್ತಾ ಇದೆ ಅಂತ ತಮ್ಮ ಮನೆಗೆ ಆಂಟಿ ವಾಟರ್ ಪ್ರೂಫ್ ಪೇಂಟ್ ಗಳು ಮಾಡ್ಕೊಂಡು ಒಳ್ಳೊಳ್ಳೆ ಮೇಲ್ಛಾವಣಿಗಳು ಹಾಕೊಂಡು ತಮ್ಮ ಮಕ್ಕಳುಗಳು ಖಾಸಗಿ ಶಾಲೆಗಳಲ್ಲಿ ಸುರಕ್ಷಿತವಾದಂತಹ ವಾತಾವರಣ ಹಾಗೂ ಒಳ್ಳೆ ಕಟ್ಟಡಗಳಿರುವಂತಹ ವಾತಾವರಣದಲ್ಲಿ ಕೂತು ಮಕ್ಕಳುಗಳು ಪಾಠ ಕೇಳಬಹುದು. ಅವ್ರ ಮಕ್ಕಳುಗಳು, ಬಡ ಮಕ್ಕಳುಗಳು, ರೈತರ ಮಕ್ಕಳುಗಳು, ಕೂಲಿ ಕಾರ್ಮಿಕರ ಮಕ್ಕಳುಗಳು, ಪಾಪ ಯಾರಿಗೆ ಖಾಸಗಿ ಶಾಲೆಯಲ್ಲಿ ಓದಿಸೋಂತ ಶಕ್ತಿ ಇರಲ್ಲ, ಸರ್ಕಾರಿ ಶಾಲೆಗಳಿಗೆ ಕಳಿಸಿದ್ರೆ ಈ ರೀತಿಯ ಸ್ಥಿತಿ ಒಂದು ಸರ್ಕಾರಿ ಶಾಲೆಯ ಪ್ರೌಢಶಾಲೆಯಲ್ಲಿ ಈ ರೀತಿಯ ಕಟ್ಟಡದ ವ್ಯವಸ್ಥೆ ಇದೆ ಅಂತಂದ್ರೆ ಅಧಿಕಾರಿಗಳು ಮಳೆ ಬರ್ತಾ ಇದೆ ಅಂತ ಮನೇಲೆ ಮಲ್ಕೊಂಡಿದ್ದಾರಾ? ಏನ್ ಮಾಡ್ತಾ ಇದ್ದಾರೆ? ವೃತ್ತಿಗೆ ಬಂದು ಇನ್ಸ್ಪೆಕ್ಷನ್ ಮಾಡುವಂತ ಟೈಮಲ್ಲಿ ಇನ್ಸ್ಪೆಕ್ಷನ್ ಮಾಡಿ ಪ್ರಾಂಶುಪಾಲರ ಶಿಕ್ಷಕರುಗಳನ್ನ ದೂರುಗಳನ್ನ ಆಲಿಸುವಂತ ಕೆಲಸ ಮಾಡಿದ್ರೆ ತಕ್ಷಣ ಶಾಸಕರುಗಳ ಹತ್ರ ಓಡ್ಬೇಕು, ಸಂಸದರ ಹತ್ರ ಓಡ್ಬೇಕು. ಯಾರು ಎಷ್ಟೋ ಜನ ದಾನಿಗಳಿರ್ತಾರೆ, ಕಾರ್ಪೊರೇಟ್ ಫಂಡ್ಗಳು CSR ನ ಬಳಸ್ಕೊಳ್ಳುವಂತಹ ಕೆಲಸಗಳನ್ನ ಮಾಡ್ಬೇಕು. ಎಲ್ಲೆಲ್ಲೋ ದಾನ ಮಾಡ್ತಾರೆ, ಕೋಟ್ಯಾಧೀಶರು ಏನೇನೋ ಮಾಡ್ತಾರೆ. ಸರ್ ದಯವಿಟ್ಟು ನೋಡಿ ನಮ್ಮ ಶಾಲೆ ಪರಿಸ್ಥಿತಿ, ದಯವಿಟ್ಟು ಒಂದು ಪೇಂಟ್ ಮಾಡಿ, ಒಂದು ವಾಟರ್ ಪ್ರೂಫ್ ಪೇಂಟ್ ಮಾಡಿಸ್ಕೊಡಿ, ಅನುದಾನ ಬಂದ ಮೇಲೆ ನಾವು ಇದಕ್ಕೆ ಒಂದು ಒಳ್ಳೆ ದುರಸ್ತೀಕರಣ ಮಾಡ್ತೀವಿ, ಒಂದು ವಾಟರ್ ಪ್ರೂಫ್ ಪೇಂಟ್ ಮಾಡ್ಸಕ್ಕಾಗಲ್ವಾ? ಎಷ್ಟೋ ಜನ ಅಲ್ಲಿರ್ತಾರೆ. ತಮ್ಮ ಮಕ್ಕಳ ಜೀವನ, ತಮ್ಮ ಮಕ್ಕಳ ಸುರಕ್ಷತೆ ಖಾಸಗಿ ಶಾಲೆಗಳಲ್ಲಿ ಉತ್ತಮ ರೀತಿಯಲ್ಲಿ ಇರಬೇಕು. ಇಲ್ಲಿ ಬಡವರ ಮಕ್ಕಳುಗಳು ಈ ರೀತಿ ಸರ್ಕಾರಿ ಶಾಲೆಯ ಒಂದು ದುಸ್ಥಿತಿಯಲ್ಲಿ ಕೂತು ಪಾಠ ಕೇಳ್ತಾ ಇದ್ರೆ ಅವರ ಮಕ್ಕಳುಗಳ ಜೀವನಕ್ಕೆ ಬೆಲೆ ಇಲ್ವಾ? ಬಡವರ ಮಕ್ಕಳುಗಳ ಜೀವನಕ್ಕೆ ಬೆಲೆ ಇಲ್ವಾ? ಆಟ ಆಡ್ತಾ ಇದ್ದೀರಾ ಅಧಿಕಾರಿಗಳು ಎಂಬ ಪ್ರಶ್ನೆ ಇದೀಗ ನಾವು ಮಾಡಬೇಕಾಗ್ತದೆ. ಒಂದು ಕನಿಷ್ಠ ಮಾನವೀಯತೆ ಆಗಿರ್ಬೋದು, ಕರುಣೆ ಇರುವಂತಹ ಅಧಿಕಾರಿಗಳಾಗಿದ್ರೆ ಖಂಡಿತ ಸರ್ಕಾರದ ಅನುದಾನದ ಬಂದು ಕೇಳಿದ್ರೆ ಅನುದಾನ ಬರದೆ ನಾವು ಪ್ರಾಂಶುಪಾಲರು BO ಲೆಟರ್ ಬರ್ದಿದೀವಿ ಅಂತಾರಂತೆ. BO ಮೇಲಧಿಕಾರಿಗಳಿಗೆ ಕೊಟ್ಟಿದೀವಿ, ಮೇಲಧಿಕಾರಿಗಳು ಶಾಸಕರ ಗಮನಕ್ಕೆ ತಂದಿದೀವಿ, ಅನುದಾನದ ಬಂದ್ಮೇಲೆ ಮಾಡ್ತೀವಿ. ಅನುದಾನ ಬಂದು ಇದನ್ನೆಲ್ಲ ರೆಡಿ ಮಾಡಿಸೋವರೆಗೆ ಏನೋ ಒಂದು ಅಪಘಾತ ಆಯ್ತು, ಒಂದು ಶಾರ್ಟ್ ಸರ್ಕ್ಯೂಟ್ ಆಯ್ತು, ಕರೆಂಟ್ ಹೊಡಿತು, ಮಕ್ಕಳುಗಳಿಗೆ ಮೇಲಿಂದ ತಲೆ ಮೇಲೆ ಬಿತ್ತು. ಒಂದು ಬೇಸಿಕ್ ಹ್ಯುಮ್ಯಾನಿಟಿ ಅಂತಾರೆ, ಒಂದು ಕರುಣೆ ಇಲ್ವಾ ಈ ಒಂದು ಮಕ್ಕಳುಗಳ ಮೇಲೆ? ಒಂದು ಮಾನವೀಯತೆಯ ದೃಷ್ಟಿಯಿಂದಾದ್ರೂ ಕೋಟ್ಯಾಧೀಶರು ದಾನಿಗಳನ್ನ ಹಿಡಿದು ದಯವಿಟ್ಟು ಒಂದು ಆಂಟಿ ವಾಟರ್ ಪ್ರೂಫ್ ಒಂದು ಪೇಂಟಿಂಗ್ ಮಾಡ್ಕೊಡಿ ಅಂದ್ರೆ ಮಾಡ್ಕೊಡಲ್ಲ ಅನ್ನೋದೇ ಇಲ್ಲ. ಅದಕ್ಕೆ ಮನ್ಸಿರ್ಬೇಕು, ಆ ಬಡವರ ಮಕ್ಕಳುಗಳ ಮೇಲೆ ಒಂದು ಕಾಳಜಿ ಇರಬೇಕು, ಕರುಣೆ ಇರಬೇಕು. ಬಂದು ಕಾವಾಯ್ತು, ತಮ್ಮ ಕೆಲಸ ಆಯ್ತು, ತಿಂಗಳ ಒಂದು ಸಂಬಳ ಬಂತು ಅಂತಂದ್ರೆ ಮಕ್ಕಳಿಗೆ ಪಾಠ ಮಾಡೋದು, ಎದ್ದೋಗೋದು, ಈ ಮನಸ್ಥಿತಿಗೆ ಶಿಕ್ಷಣ ವ್ಯವಸ್ಥೆ ಬಂದ್ಬಿಟ್ರೆ ಯಾವ ತಂದೆ ತಾಯಿ ಸರ್ಕಾರಿ ಶಾಲೆಗಳಿಗೆ ಕಳಿಸ್ಬೇಕು ಅನ್ನೋ ಮನಸ್ಸು ಮಾಡ್ತಾರೆ? ಸಾಲ ಮಾಡ್ಕೊಂಡಾದ್ರು ಸರಿ, ಕಾಶಿ ಒಂದು ಇದೆ ಅಂತಂದ್ರೆ ಯಾರು ಇದಕ್ಕೆ ಜವಾಬ್ದಾರರು? ನೋಡಿ ಸರ್, ಹಿಂಗ ನೋಡಿ ಸ್ಕೂಲ್ ಟೇಬಲ್ ನೋಡ್ರಿ, ಕ್ಲಾಸ್ ಇದು ಹೊಸದ್ರಿ, ತೀರ್ ಹಳೇದಲ್ಲ ಇದು. ತಗೊಂಡೋಗಿದ್ರು, ಏನು ಮಾಡಲೇ ಇಲ್ಲ. ಹೌದ್ರಾ ಮೇಡಮ್? ತಗೊಂಡೋಗಿದ್ರು, ಏನೋ ತಗಡಿನ ಟೈಪ್ ಮಾಡ್ತೀವಿ ಅಂತೇಳಿ.
ಇಲ್ಲಿ ಸೋರುತ್ತಾ? ಓದಕ್ಕೆ ತೊಂದರೆ ಆಗಲ್ವಾ ಈ ಥರ ಇದ್ರೆ? ತೊಂದರೆ ಆಗತ್ತಲ್ಲ? ಕೊಟ್ಟರು ಇಷ್ಟೊಂದು ನಿರ್ಲಕ್ಷಿತ ಮಾಡ್ತಾರಲ್ಲ ಮೇಡಮ್ ಹಂಗಾದ್ರೆ? ಒಳ್ಳೇದು ಸರ್, ಮಾಡ್ತೀವಿ ಒಂದೂವರೆ ಹೇಳಿವಲ್ಲ ಅವ್ರು ಸರ್ ಹೇಳಿದ್ರು ಸರ್ ಬಿ.ವ. ಸರ್ ಹೇಳೋದಕ್ಕೂ ಇಲ್ಲಿ ನೋಡೋದಕ್ಕೂ ಬಿ.ವ. ಸರ್ ಸ್ವಲ್ಪ ಐತಂತ ಹೇಳಿದರು. ಕರೀ ಸರ್, ಕರೆದ್ಬಿಟ್ರಿ ಮೇಡಮ್. ಫೋನ್ ನೋಡಿ ಸರ್ ಹಿಂಗೆ ಹಾಕಿ ನೋಡಿ ಸ್ಕೂಲ್ ಟೇಬಲ್ ನೋಡ್ರಿ ಕ್ಲಾಸ್ ಇದು ಹೊಸದ್ರ ತೀರ್ ಹಳೇದೆಲ್ಲ ಇದು ಹಾಂ, ಸ್ವಲ್ಪ ಇದಾರೆ. ತಗೊಂಡೋಗಿದ್ರು ಏನು ಮಾಡಲೇ ಇಲ್ಲ. ಹೌದ್ರಾ ಮೇಡಮ್? ಅದೇ ಅಳತೆ ತಗೊಂಡೋಗಿದ್ರು ಏನೋ ತಗಡಿನ ಟೈಪ್ ಮಾಡ್ತೀವಿ ಅಂತೇಳಿ. ಇಲ್ಲಿ ಸೋರುತ್ತಾ? ಓದಕ್ಕೆ ತೊಂದರೆ ಆಗಲ್ವಾ ಈ ಥರ ಇದ್ರೆ? ತೊಂದರೆ ಆಗತ್ತಲ್ಲ? ಕೊಟ್ಟರು ಇಷ್ಟೊಂದು ನಿರ್ಲಕ್ಷಿತ ಮಾಡ್ತಾರಲ್ಲ ಮೇಡಮ್ ಹಂಗಾದ್ರೆ? ಒಳ್ಳೇದು ಸರ್, ಮಾಡ್ತೀವಿ ಒಂದೂವರೆ ಹೇಳಿವಲ್ಲ ಅವ್ರು ಸರ್ ಹೇಳಿದ್ರು ಸರ್ ಬಿ.ವ. ಸರ್ ಹೇಳೋದಕ್ಕೂ ಇಲ್ಲಿ ನೋಡೋದಕ್ಕೂ ಬಿ.ವ. ಸರ್ ಸ್ವಲ್ಪ ಐತಂತ ಹೇಳಿದರು. ಕರೀ ಸರ್, ಕರೆದ್ಬಿಟ್ರಿ ಮೇಡಮ್. ನೋಡಿ ಸರ್ ಹಿಂಗೆ ಹಾಕಿ ನೋಡಿ ಸ್ಕೂಲ್ ಟೇಬಲ್ ನೋಡ್ರಿ ಕ್ಲಾಸ್ ಇದು ಹೊಸದ್ರ ತೀರ್ ಹಳೇದೆಲ್ಲ ಇದು ಹಾಂ, ಸ್ವಲ್ಪ ಇದಾರೆ. ತಗೊಂಡೋಗಿದ್ರು ಏನು ಮಾಡಲೇ ಇಲ್ಲ. ಹೌದ್ರಾ ಮೇಡಮ್? ಅದೇ ಅಳತೆ ತಗೊಂಡೋಗಿದ್ರು ಏನೋ ತಗಡಿನ ಟೈಪ್ ಮಾಡ್ತೀವಿ ಅಂತೇಳಿ. ಇಲ್ಲಿ ಸೋರುತ್ತಾ?
ಓದಕ್ಕೆ ತೊಂದರೆ ಆಗಲ್ವಾ ಈ ಥರ ಇದ್ರೆ? ತೊಂದರೆ ಆಗತ್ತಲ್ಲ? ಸಾಕಷ್ಟು ಕಲ್ಪಿಸ್ತದೆ ಅದನ್ನ. ಕೊಟ್ಟರು ಇಷ್ಟೊಂದು ನಿರ್ಲಕ್ಷ್ಯತೆ ಮಾಡ್ತಾರಲ್ಲ ಮೇಡಮ್ ಹಂಗಾದ್ರೆ? ಒಳ್ಳೇದು ಸರ್, ಮಾಡ್ತೀವಿ ಅಂದವ್ರೆ. ಈಗ ಹೇಳಿವಲ್ಲ, ಅವ್ರು ಸರ್ ಹೇಳಿದ್ರು ಸರ್, ಸರ್ ಬಿ.ಒ ಸರ್ ಹೇಳೋದಕ್ಕೂ ಇಲ್ಲಿ ನೋಡೋದಕ್ಕೂ ಬಿ.ಒ ಸರ್ ಸ್ವಲ್ಪ ಐತಂತ ಹೇಳಿದ್ರು. ಹಗರಿಬೊಮ್ಮನಹಳ್ಳಿ ತಾಲೂಕಿನ ಸರ್ಕಾರಿ ಪ್ರೌಢಶಾಲೆದ ಒಂದು ದುಸ್ಥಿತಿಯಲ್ಲಿರುವಂತಹ ಶಾಲಾ ಕಟ್ಟಡದ ಬಗ್ಗೆ ಬ್ರೇಕಿಂಗ್ ನ್ಯೂಸ್ ಹೋಗ್ತಾ ಇತ್ತು. ಇದರ ಬಗ್ಗೆ ಮಾತಾಡೋದಕ್ಕೋಸ್ಕರ ಶಾಲೆಯ ಮುಖ್ಯ ಶಿಕ್ಷಕಿಯಾದಂತಹ ಮಂಜುಳಾ ಅವರು ಇದೀಗ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆಗಿದ್ದಾರೆ. ಮಂಜುಳಾ ಮೇಡಮ್, ಏನ್ ಆಗ್ತಾ ಇದೆ ಅಲ್ಲಿ ನಿಮ್ಮ ಶಾಲೆಯ ಪರಿಸ್ಥಿತಿ? ವಿಜುವಲ್ಸ್ ಅಲ್ಲಿ ನಾವು ತೋರಿಸ್ತಾ ಇದ್ದೀವಿ, ಟೇಬಲ್ಗಳ ಮೇಲೆಲ್ಲ ಮೇಲ್ಛಾವಣಿಯಿಂದ ನೀರ್ ಸೋರಿದೆ, ಅಲ್ಲಿ ಮೇಲ್ಗಡೆ ಕಬ್ಬಿಣಗಳ ರಾಡ್ಗಳು ಕಾಣಿಸ್ತಾ ಇದೆ. ಅದು ಯಾವಾಗ ಕಾಂಕ್ರೀಟ್ ತುಡುಕುಗಳು ಉದ್ರಿ ತಲೆ ಮೇಲೆ ಬೀಳುತ್ತೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಇದ್ರ ಬಗ್ಗೆ ಕೈಗೊಳ್ಬೇಕು ಅಂತಿದೆ ಶಾಲೆ? ಹೊಸ ಕಟ್ಟಡದಾಗ ಇದ್ದಾವ ಸರ್, ಮಕ್ಳೆಲ್ಲ ಅಲ್ಲೇ ಇದ್ದಾರ ಸರ್. ಹಾಗೆ ಇನ್ನು ನಾವೇನ್ ಸ್ಟಾಫ್ ರೂಮ್ ಇದಾವಲ್ಲ ಸರ್, ಅವು ಸ್ವಲ್ಪ ಆಫೀಸ್ ರೂಮ್ ಇದೆ ಅಷ್ಟೇ ಪ್ರಾಬ್ಲಮ್ ಇರತ್ತೆ ಸರ್. ಅದನ್ನೆಲ್ಲ ಆಲ್ರೆಡಿ ಅವ್ರಿಗೆ ವರದಿ ಕೊಟ್ಟಿದ್ದೀವಿ ಸರ್. ಇನ್ನ ಒಂದ್ ವಾರದೊಳಗೆ ಬಂದು ಅದನ್ನ ಮೇಲೆ ತಗಡ್ ಹಾಕ್ತಿವಿ ಅಂತ ಹೇಳಿದಾರೆ ಸರ್, ರೂಪ್ ಹಾಕ್ತಿವಿ ಅಂತ ಹೇಳಿದ್ರು. ಮಕ್ಕಳುಗಳ ಕೂತಿರೋ ಕಟ್ಟಡದ ಕೊಠಡಿ ಏನಿದೆ ಅದ್ರದ್ದು ಕೂಡ ವಿಜುವಲ್ಸ್ ಈಗ ಲೈವ್ ಹೋಗ್ತಾ ಇದೆ. ಶಿಕ್ಷಕರು ಪಾಠ ಮಾಡ್ತಾ ಇರುವಂತಹ ಬ್ಲಾಕ್ ಬೋರ್ಡ್ ಕೆಳಗಡೆನೆ ಪೂರ್ತಿ ನೀರ್ ನಿಂತಿದೆ. ಅಲ್ಲಿ ಫ್ಯಾನ್ ಗಳ ಅಕ್ಕಪಕ್ಕ ಪೂರ್ತಿ ಆ ಚಕ್ಕೆಗಳು ಎಡ್ಕೊಂಡು ಕಾಂಕ್ರೀಟು, ಮತ್ತೆ ಮುಖ್ಯ ಶಿಕ್ಷಕರ ಕೊಠಡಿ ಆ ಟೇಬಲ್ ಮೇಲೆ ಪೂರ್ತಿ ನೀರಾಗಿರುವಂತದ್ದು. ಎಷ್ಟು ತಿಂಗಳಿಂದ ಎಷ್ಟು ವರ್ಷಗಳಿಂದ ನೀವು ನಿಮ್ಮ BO ಅವರಿಗೆ ಪತ್ರ ಬರೀತಾ ಇದ್ದೀರಾ? ಏನ್ ಸ್ಪಂದನೆ ಬಂದಿರುವಂತದ್ದು ನಿಮ್ಗೆ? ಇಲ್ಲ ಸರ್, ನಾವ್ ಅಲ್ಲೇ ವರದಿ ಅವ್ರಿಗೆ ಕಂಪ್ಲೇಂಟ್ ಮಾಡಿದ್ವಿ ಸರ್, ಅದು ಸರಿಪಡಿಸ್ತೀವಿ ಅಂತ ಹೇಳ್ಯಾರ ಸರ್. ಈಗ ನಮ್ಗೆ ಹೊಸ ಬಿಲ್ಡಿಂಗ್ ಇದೆ ಸರ್, ಮಕ್ಳೆಲ್ಲ ಅಲ್ಲೇ ಸೇಫ್ ಆಗಿದ್ದಾರೆ ಸರ್, ಅಲ್ಲೇನ್ ತೊಂದ್ರೆ ಇಲ್ಲ ಸರ್ ಅಲ್ಲಿ. ಅಲ್ಲ, ಇಲ್ಲಿ ನೀವು ನಿಮ್ಮ ಕೊಠಡಿಯಲ್ಲಿ ಶಿಕ್ಷಕರ ಕೊಠಡಿಯಲ್ಲಿ ಮಾತ್ರ ಆಗಿದೆ ಅಂತ ಇದ್ದೀರಾ. ಒಂದು ಲೈಟ್ ಹಾಕುವಂತ ಸಂದರ್ಭದಲ್ಲಿ ಏನೋ ಒಂದು ಶಾರ್ಟ್ ಆಯ್ತು, ಕರೆಂಟ್ ಹೊಡಿತು, ಎಲ್ಲಾ ನೀರ್ ಸೋರ್ತಾ ಇದೆ ಎಲ್ಲಾ ಗೋಡೆಗಳಿಂದ ಅಂತಂದ್ರೆ ಮಕ್ಕಳುಗಳ ಜೀವದ ಜೊತೆಗೆ ಶಿಕ್ಷಕರ ಜೀವ ಕೂಡ ಮುಖ್ಯ ಅಲ್ವಾ? ನಿಮ್ಮ ಕೊಠಡಿಯಲ್ಲಿ ಹೊಡಿತು ಅಂತಂದ್ರೆ ಏನ್ ಮಾಡೋದು? ಯಾರು ಜವಾಬ್ದಾರರು ಅದಕ್ಕೆ? ಇಲ್ಲ ಸರ್, ಆತರ ಏನ್ ಪ್ರಾಬ್ಲಮ್ ಇಲ್ಲ ಸರ್. ಅದನ್ನ ಈಗ ಸದ್ಯ ಈಗ ಒಂದ್ ವಾರದಾಗ ಎಲ್ಲ ಸರಿಪಡಿಸ್ತೀವಿ ಅಂತ ಹೇಳಿದಾರೆ ಸರ್. ಒಂದು ವಾರದಲ್ಲಿ ಅಷ್ಟ್ರಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಆಯ್ತು ಅಂತಂದ್ರೆ ಅಟ್ಲೀಸ್ಟ್ ಇಷ್ಟು ತಿಂಗಳುಗಳಿಂದ ಆಗಿದೆಯಲ್ಲ, ಅಲ್ಲಿರುವಂತಹ ಯಾರು ದಾನಿಗಳಿರ್ತಾರೆ, CSR ಫಂಡ್ಗಳಂತ ತಮ್ಗೆ ಗೊತ್ತಿರ್ಬೋದು, ಯಾವ್ದಾದ್ರು ಒಂದು ಕಂಪನಿಗಳಿಗೆ ಮನವಿ ಮಾಡಿದ್ರೆ ಒಂದು ದುರಸ್ತೀಕರಣ ಆಗುವವರೆಗೆ ಅಟ್ಲೀಸ್ಟ್ ಒಂದು ವಾಟರ್ ಪ್ರೂಫ್ ಪೇಂಟ್ ಆದ್ರೂ ಒಂದು ಮಾಡಿಸ್ಕೊಡುವಂತಹ ಪ್ರಯತ್ನ ಪ್ರಾಂಶುಪಾಲರಿಂದ, ಅಲ್ಲಿಂದ ಶಿಕ್ಷಕರುಗಳಿಂದ ಒಂದು ದಾನಿಗಳನ್ನ ಕೇಳುವಂತಹ ಪ್ರಯತ್ನ ಮಾಡ್ಬೋದಾಗಿತ್ತಲ್ವಾ? ಈಗ ನಾನು ಈಗ ಹೊಸದಾಗಿ ಬಂದಿದ್ದೀನಿ ಸರ್, ಈಗ 1 ಮಂತ್ ಆಯ್ತು ನಾನು ಚಾರ್ಜ್ ತಗೊಂಡು. ಅವ್ರ ಹಿಂದಿನ ಸರ್ ಎಲ್ಲರೂ ಎಲ್ಲಾ ಕಡೆನೂ ಪ್ರಯತ್ನ ಮಾಡಿದಾರೆ ಸರ್. ಈಗ ಮಕ್ಳಿಗೆ ಏನ್ ತೊಂದ್ರೆ ಇಲ್ಲ ಸರ್, ನಾವು ಹೊಸ ಬಿಲ್ಡಿಂಗ್ ಅಲ್ಲೇ ಮಾಡ್ತಾ ಇದೀವಿ, ಯಾವ್ದೇ ಕಾರಣಕ್ಕೂ ಮಕ್ಳಿಗೆ ಏನ್ ತೊಂದ್ರೆ ಇಲ್ಲ ಸರ್. ಮತ್ತೆ ಹೀಗಾದ್ರೆ ಗೌರ್ಮೆಂಟ್ ಶಾಲೆಗಳಿಗೆ ಮಕ್ಕಳುಗಳನ್ನ ಕಳ್ಸೋದಿಕ್ಕೆ ಪೋಷಕರು ಯಾವ ತರ ಧೈರ್ಯ ಮಾಡ್ತಾರೆ? ಈ ನ್ಯೂಸ್ ನೋಡಿದ್ಮೇಲಂತೂ ಖಂಡಿತವಾಗಿ ಹೊರಗಡೆ ನೋಡಿದ್ರೆ ಮರಗಳೆಲ್ಲ ಪೂರ್ತಿ ಆ ಕಟ್ಟಡದ ಮೇಲ್ಗಡೆನೆ ವಾಲ್ಕೊಂಡ್ಬಿಟ್ಟಿದೆ. ಆ ಬೇರ್ಗಳು ಯಾವ ಮಟ್ಟಕ್ಕೆ ಹರಡಿರುತ್ತೆ ಅಂದ್ರೆ ಇನ್ನ ವೀಕ್ ಆಗೋಗ್ಬಿಟ್ಟಿರುತ್ತೆ ಬಿಲ್ಡಿಂಗ್. ಮಾಡುವಂತಹ ಕೆಲಸ ಒಂದು ಡೇಟ್ ಅಂತ ಯಾವಾಗ ನೀಡಿದ್ದಾರಂತೆ BO ಅವರು, ಇದನ್ನ ನಾವು ರೆಡಿ ಮಾಡಿಸ್ತೀವಿ ಅಂತ ಹೇಳಿದಾರೆ ಸರ್, ಇನ್ನೊಂದು ವಾರದಲ್ಲೇ ಬರ್ತಾರಂತ ಹೇಳಿದಾರೆ ಸರ್. ಓಕೆ, ಪ್ರಾಂಶುಪಾಲರು ವಿರುದ್ಧವಾಗಿ ಇದ್ರ ಬಗ್ಗೆ ಪ್ರಯತ್ನ ಮಾಡ್ತಾ ಇದ್ದಾರಾ? ಮಾಡ್ತಾ ಇದ್ದೀವಿ ಸರ್, ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು.